ಮಳೆ ಆದರೆ ನೋಡ್ಬೋದು. ಅಪ್ಪ ಬೀಳ್ತಾ ಇದೆ, ಏನಾಗುತ್ತೋ ಏನೋ. ನಮ್ಮ ಫ್ರೆಂಡ್ ಒಬ್ಬನು ಬಂದಿದ್ದಾನೆ, ಅವನು ಎಲ್ಲಿದ್ದಾನೆ? ನೋಡಿ, ಜೋರಾದ ಮಳೆ ಆದರೆ ನೋಡ್ತಾ ಇರ್ಬೋದು. ಹೋಗೋಕ್ಕಾಗುತ್ತಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಾ ಇರೋದಕ್ಕಿಲ್ಲ. ಅದರಲ್ಲಿ ಶ್ರೀಕೃಷ್ಣ ದೇವರಾಯರು ವಜ್ರ ವೈಡೂರ್ಯ ಎಲ್ಲ ಇಟ್ಟಿದ್ರಂತೆ. ಹೋಗಿ ನೋಡೋಣ ಇವಾಗ ಹೆಂಗಿದೆ ಅಂತ. ಏನೂ ಗೊತ್ತಾಗ್ತಿಲ್ಲ, ದಾರಿ ನೋಡ್ಕೋಬೋದು. ಜಾಸ್ತಿ ಡೇಂಜರ್ ಆಗಾದರೆ ಇದೆ. ಬಟ್ಟೆ ಎಲ್ಲ ನೆಂದೋಗ್ತಿದೆ, ಅದೊಂದು ಮೈನಸ್ ಆಗ್ತಿದೆ ನಮಗೆ. ಒಂಥರ ಇದೆ ನೋಡಿ, ಹೆಂಗೆ ಹೋಗ್ಬಿಟ್ಟಿದೆ. ಹೋಗ್ರು ಬೀಳ್ತೀವಂತ ಅನ್ಕೊತಾ ಇದ್ದೀನಿ. ಪೆನಗೋಡದಲ್ಲಿ ಏನೋ ಫಂಕ್ಷನ್ ಆಗ್ತಿದೆ, ಡ್ರಮ್ ಸೆಟ್ ಸೌಂಡ್ಸ್ ಎಲ್ಲ ಕೇಳಿಸ್ತಿದೆ ಇಲ್ಲಿ. ಲೊಕೇಶನ್ ನೋಡಿ, ಬಾ 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 ಬಾ. ಹಾಂ, ಮುಂದೆಗಾದರೆ ನಡೆಯೋಣ. ಪಾಪ ಪಾಪ, ಏನಾದರೂ ದಾರಿನ ಇದು. ನೋಡ್ತಾ ಇದ್ರೆ ಏನು ಹಿಂಗಿದೆ ಅಂತ ಅನಿಸ್ತಾ ಇದೆ. ಇದು ಆಲ್ಮೋಸ್ಟ್ ಆದರೆ ಬಂದಿದ್ದೀವಿ ನೋಡಿ. ಈ ದಾರಿ ನೋಡ್ತಿದ್ರೆ ಏನೇನೇ ನೆನಪು ಬರ್ತಿದೆ. ಅಯ್ಯೋ, ಹೋಗೋಣ. ಹೆಂಗೆ ಹೋಗ್ತಿದ್ವೋ ಗೊತ್ತಾಗ್ತಿಲ್ಲ, ದಾರಿನೇ ಸಿಗ್ತಿಲ್ಲ ನಿಜ ಹೇಳ್ಬೇಕಂದ್ರೆ. ಹಬ್ಬ, ಇವಾಗ ತಾನೇ ಮಳೆ ಆದರೆ ಬರ್ತಿದೆ. ನಮಗೋಸ್ಕರ ಇಲ್ಲಿ ಒಂದು ಆಶ್ರಯ ಇದೆ. ನೀವು ಬರೋವಾಗ ನೋಡ್ಕೊಂಡು ಬನ್ನಿ. ನೋಡಿ, ಇದೇನಾದರೂ ಕೈಗೆ ಹಿಂಗಂದರೆ ಸಾಕಷ್ಟೆ, ಮಟಾಶ್. ಸೊ ಇದೇನೋ ಒಂದು ಆಶ್ರಯ ಇದೆ ಅಂತ ಬಂದೆ, ಬಟ್ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಹೋಗ್ಬೇಕು ಇವಾಗ, ಅದು ಹೆಂಗೆ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಶ್ರೀಕೃಷ್ಣ ದೇವರಾಯರು ಇಲ್ಲಿಗೆ ಸ್ಟ್ರೈಟ್ ಆದರೆ ಬರ್ತಿಲ್ಲ, ನಡ್ಕೊಂಡಾದರೆ ಬರ್ತಾ ಇಲ್ಲ ಅಂತೆ. ಏನೋ ಒಂದು ಸುರಂಗ ಮಾರ್ಗದಿಂದ ಆದರೆ ಬರ್ತಾಯಿದ್ರಂತೆ. ಆ ಸುರಂಗ ಮಾರ್ಗ ಆದರೆ ತೋರಿಸ್ತೀನಿ ನಿಮಗೆ. ದಾರಿನೇ ಇಲ್ಲ ಹೇಳ್ಬೇಕಂದ್ರೆ. ನೋಡಿ ವ್ಯೂ ನೋಡಿ. ಒಂದೇ ಒಂದು ಭಯ ಆಗ್ತಿದೆ, ಮಳೆ ಬಂದರೆ ಗೋವಿಂದ ಅಷ್ಟೇ. ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಒಂದು ಗೇಟು ಏನೋ ಗೊತ್ತಿಲ್ಲ, ಇದು ಸೆಕ್ಯೂರಿಟಿ ಗಾರ್ಡ್ ಆ ಥರ ಏನಕ್ಕೇನೋ ಮಾಡಿರ್ಬೋದೇನೋ, ನಿಜ ಅಂತ ಗೊತ್ತಿಲ್ಲ. ನಮ್ಮ ಗೋಲ್ ಏನಂದರೆ, ಪದೇ ಪದೇ ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ಹೋಗ್ಬೇಕಷ್ಟೆ. ಇವಾಗ ತಾನೇ ಮಳೆ ಸ್ಟಾರ್ಟ್ ಆಗಿದೆ, ಹೋಗೋಕ್ಕಾಗುತ್ತಾ? ಬಿಡೋಕ್ಕಂತೂ ಚಾನ್ಸ್ ಇಲ್ಲ, ನೋಡೋಣ. ఎక్కువతల ಇಲ್ಲಾದ್ರೆ ಸ್ಟಕ್ ಆಗಿಬಿಟ್ಟಿದ್ದೀನಿ ಗುರು. ಕಾಲು ನೋಡಿ ಯಾವ ಶೇಪಲ್ಲಿದೆ. ಇಲ್ಲಿಗೆ ಬಂದಾಗೆ ಗೊತ್ತಾಯಿತು ನಾವು ಸರಿಯಾದ ದಾರಿಯಲ್ಲಿ ಬಂದಿಲ್ಲ ಅಂತ. ಮತ್ತೆ ವಾಪಸ್ ಹೋಗಿ ಬರೋಕ್ಕೆ ದಾರಿ ಗೊತ್ತಿರಲಿಲ್ಲ. ನಮ್ಮ ಗುರಿ ತಲುಪಬೇಕಂದ್ರೆ ಇದು ಹತ್ತಲೇಬೇಕಾಗಿತ್ತು. ಸ್ವಲ್ಪ ಕಾಲು ಸ್ಕಿಡ್ಡಾದರೂ ಪಾತಾಳಕ್ಕೆ ಹೋಗ್ತೀನಿ ಅಂತ ಗೊತ್ತಿತ್ತು, ಆದರೆ ಮನಸ್ಸಲ್ಲಿ ಗುರಿ ತಲುಪಬೇಕಂತಿತ್ತು.
అక్కడ రాదు నీళ్ళు ఉండేదావు ఎప్పుడు రావద్రప్ప నీకు చెప్పింది నేను రా అట్లే పట్టుకొని రా ముందరికే వచ్చేసిన ఆనందం పడిపోద్దు మళ్ళీ వెళ్ళిపోయావు ఎక్కిండేదే కొంచెం ಹತ್ತೋದೇನೋ ಬಂದುಬಿಟ್ಟಿದ್ದೀವಿ ಊರಿಗೆ. ಬಟ್ ಇಲ್ಲಿ ದಾರಿನೇ ಇಲ್ಲ. ನಮ್ಮವನಿಗೆ ಒಂದು ಐಡಿಯಾ ಆದರೆ ಕೊಟ್ಟಿದ್ದೀನಿ, ಹೋಗ್ತಿದ್ದಾನೆ. ಫೈನಲಿ ಅಚೀವ್ ಆದ ಅವನು. ಇವಾಗ ನಾನು ಹೋಗ್ಬೇಕಿಲ್ಲಿ. ಏಯ್ 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 ಅಬ್ಬಾ ನಾನು ಉಸಿರು ಬಡಿತ ನಿಮಗೆ ಕೆಲ್ಸ್ತಾ ಇದೆ ಅಂತ ಅಂದ್ಕೊತೀನಿ. ನಿಜ ಗಾಯ್ಸ್, ಇದುವರೆಗೂ ಇಂಥ ಟ್ರೆಕ್ಕಿಂಗೇ ಮಾಡಿಲ್ಲ ನನ್ನ ಲೈಫಲ್ಲಿ. ಇದೇ ಮೊದಲನೇ ಸ್ಥಳ. ಬಟ್ ಜಾಸ್ತಿ ಕಷ್ಟ ಆಯಿತು ಅಲ್ಲಿ ಮೊದಲು. ಮತ್ತೆ ಸ್ವಲ್ಪ ಧೈರ್ಯ ತಗೊಂಡು ಹತ್ಬಿಟ್ವಿ. ಕೋಟೆಗಾದರೆ ಹತ್ತಿರ ಆದರೆ ಬಂದಿದ್ದೀವಿ ಗುರು. ಅಲ್ಲೇ ಇದೆ ಕೋಟೆ. ಬಟ್ ಇಲ್ಲಿ ದಾರಿ ಸಿಗ್ತಿಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಅಡ್ವೆಂಚರ್ ಮೇಲೆ ಅಡ್ವೆಂಚರ್ಗಳು. ಇದು ಹೆಂಗಿಲಿಯೋದು ಏನೋ. ನಮ್ಮನ್ನು ಹತ್ರ ದಾರಿ ನೋಡ್ತಿದ್ದಾನೆ ಹೆಂಗೆ ಹೋಗ್ಬೋದು ಅಂತ. ಹಂಗೆ ಹೋಗ್ಬೋದು, ಅದೇ ದಾರಿಯಲ್ಲಿ ಹೋಗ್ಬೋದು. ಹಾಂ ದಾರಿನೇ ದಾರಿ. ಇದೇ ಶ್ರೀಕೃಷ್ಣ ದೇವರಾಯರು ಇಲ್ಲಿ ವಜ್ರ ವೈಡೂರ್ಯ ಎಲ್ಲ ಇಟ್ಟಿದ್ರಂತೆ. ಇದೇ ಪೆನುಗೊಂಡದ ಕಿಲ್ಲ ಅಂತ ಕರೀತಾರೆ ಇಲ್ಲಿ. ದಾರಿ ಆದರೆ ಆ ಕಡೆ ಇದೆ. ಹೋಗುವಾಗ ನಿಮಗೆ ತೋರಿಸ್ತೀನಿ ನೋಡಿ. ನಾನೇನು ಸಿಂಪಲಾಗಿ ವೀಡಿಯೋ ಮಾಡೋಣ ಅಂತ ಬಂದೆ ಗುರು. ಲಾಸ್ಟ್ 2 ವೀಡಿಯೋಸ್ ಆದರೆ ನೋಡಿರ್ಬೋದು ನೀವು ಯಾವ ಥರ ಇತ್ತು ಅಂತ. ಆ ಥರ ಮಾಡೋಕ್ಕೆ ಬಂದರೆ ಇಲ್ಲಿ ದೊಡ್ಡ ಯುದ್ಧನೇ ಆಯಿತು ಬಿಡಿ. ಫೈನಲಿ ಅಲ್ಲಿ ಹಾರಾಡ್ತಾ ಇದೆ ನಮ್ಮ ದೇಶದ ಜೆಂಡ. ಫೈನಲಿ ಗಾಯ್ಸ್ ಬಂದುಬಿಟ್ಟಿದ್ದೀವಿ ಅಂತ ಅಂದ್ಕೊಂಡೆ. ಇಲ್ಲಿ ಬಂದರೆ ಒಂದು ಟ್ವಿಸ್ಟ್ ಆದರೆ ಬಂತು. ಫೈನಲ್ ಆಗಿ ಹಿಂಗಿದೆ ಇದು. ಇಲ್ಲಿ ಮೆಟ್ಲು ಹಾಕಿದ್ದಾರೆ, ಹೊಲ್ಟೋಗಿದೆ ಎಲ್ಲ. ಇದು ಶ್ರೀಕೃಷ್ಣ ದೇವರಾಯರು ಬರ್ತಿರೋ ಪ್ಲೇಸ್ ಅಂತ. ಇದು ತೋರಿಸ್ತೀನಿ ನೋಡಿ. ನಾವು ಹಂಗೆ ಹತ್ಕೊಂಡು ಆ ಕಡೆಯಿಂದ ಬಂದಿದ್ದು. ಬಟ್ ಇಲ್ಲ, ಇದರ ಕೆಳಗಡೆ ಒಂದು ದಾರಿ ಇದೆ. ಏನು ಮಾಡೋಕ್ಕಾಗುತ್ತೆ, ಏನಿಲ್ಲ ಯಾರು. ಬಂದೇ ಬಿಟ್ವಿ ಗುರು ಫೈನಲ್ ಆಗಿ. ಶ್ರೀಕೃಷ್ಣ ದೇವರಾಯರು ಕೆಳಗಡೆ ಏನಾದರೂ ಅಟ್ಯಾಕ್ ಆಗ್ತಿದೆ ಅಂದರೆ ಇಲ್ಲೇ ಬಂದು ಸೇಫ್ ಆಗಿದ್ರಂತೆ, ಇದೇ ಪ್ಲೇಸಲ್ಲೇ. ಅಷ್ಟೇ ಅಲ್ಲದೆ ಇಲ್ಲೇ ಇದೇ ಪ್ಲೇಸಲ್ಲೇ ಶ್ರೀಕೃಷ್ಣ ದೇವರಾಯರು ವಜ್ರ ವೈಡೂರ್ಯ ಎಲ್ಲ ಇಲ್ಲೇ ಇಡ್ತಾಯಿದ್ರಂತೆ. ಇದು ನೋಡೋಕ್ಕೆ ಟೆಂಪಲ್ ಥರ ಆದರೆ ಇದೆ, ಬಟ್ ಟೆಂಪಲ್ ಅಲ್ಲ ಇದು. ನೋಡಿ ಹೆಂಗಾಗೋಗಿದೆ ಇದು ನೋಡೋಕ್ಕಾಗ್ರು ನಾವು ಅಷ್ಟು ಕಷ್ಟಪಟ್ಟಿದ್ದು. ಹಬ್ಬ ನೋಡಿ. ಓಹೋ ನೋಡಿ ಗುರು ಹೆಂಗಾಗ್ಬಿಟ್ಟಿದೆ. ಆ ಕಾಲದ್ದು ಏನಾದರೂ ಬೀಳುತ್ತಾ ಇದು. ಭಯ ಆಗ್ತಿದೆ ಗುರು, ಏನಾದರೂ ಬೀಳುತ್ತಾ ಅಂತ. ಇಲ್ಲಿ ಮೇಲೆ ಹತ್ತೋಣ. ಇಲ್ಲಿ ನೋಡಿ ನಮ್ಮ ಭಾರತದ ಜೆಂಡ ಆದರೆ ಹರಿತಾ ಇದೆ. ಇದ್ರ ಒಳಗಡೆ ಹೆಂಗಿದೆ ನೋಡ್ಕೊಂಡ್ಬಿಡಿ. ಹೋಗೋಣ ಒಂದ್ಸಲಿ. ಎಲ್ಲ
ಈ ಕಡೆನೂ ವ್ಯೂ ಇದೆ. ಈ ಕಡೆನೂ ವ್ಯೂ ಇದೆ. ಇದು ಬರೋ ತುಂಬ ಗಾಳಿ ಅಂದರೆ ನಿಜ ಹೆಂಗೆ ಬೀಸ್ತಾ ಇದೆ ಗೊತ್ತಾ. ನಿದ್ದೆ ಹೋಗ್ಬೇಕಂತಿದೆ ಇಲ್ಲಿ, ಬಟ್ ಜಾಗನೇ ಸರಿ ಇಲ್ಲ. ನೋಡಿ ಪೆನುಗೊಂಡ ಇಲ್ಲೋಗಿ ಇದೇನು ಬೀಳುತ್ತಾ, ಬೀಳಲ್ಲ ಬಿಡಿ. ಹಾಗೆ ಹೋಗ್ತಾ ಹೋಗ್ತಾ ಆ ಕಡೆ ಒಂದು ರೂಮ್ ಇದೆ, ಅದನ್ನು ಒಂದ್ಸಲಿ ನೋಡೋಣ. ಇದು ಆವಾಗ ತೋರಿಸಿದ್ದು. ಏನಾದರೂ ವಜ್ರ ವೈಡೂರ್ಯ ಸಿಗುತ್ತಾ ಅಂತ ಮಾಡಿರ್ಬೋದಾ? ಆ ಥರ ಏನು ಮಾಡಿರಲ್ಲ. ಎಲ್ಲ ಬಿದ್ದೋಗಿದೆ. ಇದು ಹೆಂಗಿದೆ ಅಂದರೆ ನೋಡಿ, ಅಡುಗೆ ಮಾಡ್ತಾರಲ್ವ ಮನೆಯಲ್ಲಿ, ಅಂದರೆ ಇವಾಗ ಇಂಥವು ಯಾರು ಯೂಸ್ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಹೋಗೋಕ್ಕೆ ಆ ಥರ ಆದರೆ ಇಡ್ತಾಯಿದ್ರು ಆ ಕಾಲದಲ್ಲಿ. ಹಿಂಗೆ ಹೋದರೆ ನಿಜ ಹೇಳ್ಬೇಕಂದ್ರೆ ಸಾಕಾಯ್ತು ನನಗಂತೂ. ಇವಾಗ ಮೇಲೆ ಆದರೆ ಹತ್ತೋಣ ಒಂದ್ಸಲಿ. ಮೇಲೆ ಹತ್ತಿದ್ರೆ ಕಂಪ್ಲೀಟ್ ಆಗುತ್ತೆ. ಬಂದಿರೋದಕ್ಕೆ ಸ್ವಾರ್ಥಕ. ಹಿಂಗೆ ಹೋಗಬೇಕು. ಇಲ್ಲಿ ಮೆಟ್ಲಿದ್ದಾವೆ. ಹಿಂಗಿದ್ರೆ ಚೆನ್ನಾಗಿರುತ್ತೆ. ಹತ್ತೋವಾಗ ಕಷ್ಟ ಆದರೂ ಇಳಿಯೋವಾಗ ಸ್ವಲ್ಪ ಈಸಿ ಆಗುತ್ತೆ. ಇವಾಗ ಹೆಂಗೆ ಹೋಗೋದು ಅಂತ ದಾರಿ ಆದರೆ ತೋರಿಸ್ತೀನಿ ನೋಡಿ. ನಾವು ಬಂದಿದ್ದು ದಾರಿ ಆ ಸೈಡು, ಬಟ್ ಹಿಂಗೆ ನೋಡಿ, ಹಿಂಗೆ ಹೋದರೆ ಅಲ್ಲಿ ದಾರಿ ಕಾಣಿಸ್ತಿದೆಯಾ ನಿಮಗೆ? ಹಂಗಾದರೆ ಡೈರೆಕ್ಟ್ ಆದರೆ ಇಳ್ಕೊಂಡು ಹೊರಟೋಗ್ಬೋದು. ಏನೋ ಮಾಡೋಕ್ಕೆ ಹೋಗಿ ಏನೋ ಆಯ್ತು ಬಿಡಿ. ನಿಮ್ಗೆ ಅಲ್ಲಾದರೆ ಒಂದು ರೋಡ್ ಆದರೆ ಕಾಣಿಸ್ತಾ ಇರ್ಬೋದು. ಅದೇ ರೋಡೇ NH44 ಅಂತ, NH7 ಅಂತ ಕರೀತಾರೆ, ನ್ಯಾಷನಲ್ ಹೈವೇ. ಹಂಗೆ ಹೋದರೆ ಡೈರೆಕ್ಟು ಅನಂತಪುರ ಆ ಥರ ಆದರೆ ಹೋಗ್ಬೋದು. ಇದು ಈ ಕಡೆ ಒಂದು ದಾರಿ ಕಾಣಿಸ್ತಾ ಇದೆ ಅಲ್ವಾ ಟೌನಲ್ಲಿ. ಹಿಂಗೆ ಹೋದರೆ ಪಾವುಗಾಡಾದರೆ ಹೋಗ್ಬೋದು. ಯಾರಾದರೂ ದಾರಿ ಕೇಳ್ತಿರೇನೋ ನೋಡಿ. ಅಲ್ಲಿ ಒಂದು ರೋಡ್ ಆದರೆ ಕಾಣಿಸ್ತಾ ಇದೆಯಾ ನಿಮಗೆ? ಜೂಮ್ ಮಾಡ್ತಾ ಇದ್ದೀನಿ ನೋಡಿ. ಅಲ್ಲಿ ನಮ್ಮ ಬೈಕ್ ಇದೆ. ಇವಾಗ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ ಇಳ್ಕೊಂಡು. ಶ್ರೀಕೃಷ್ಣ ದೇವರಾಯರು ಇದೇ ಸುರಂಗ ಮಾರ್ಗದಿಂದ ಆದರೆ ಈ ಕಿಲ್ಲ ಮೇಲೆ ಆದರೆ ಬರ್ತಾ ಇದ್ರಂತೆ. ಇಲ್ಲಿ ನೋಡಿ, ಇಲ್ಲಿ ಶಿವನ ಲಿಂಗ ಆದರೆ ಇದೆ. ಐ ಹೋಪ್ ಈ ವಿಡಿಯೋ ಆದರೆ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ಯಾವತ್ತಾದರೂ ಮೇಲೆಯಿಂದ ಕೆಳಗಡೆ ಬರೋವಾಗ ಈ ಕೆರೆ ಪಕ್ಕದಲ್ಲಿ ಹೋಗಿ, ಯಾವತ್ತಾದರೂ ನೆನ್ಪಿಟ್ಕೊಳ್ಳಿ, ಕೆರೆ ಪಕ್ಕದಲ್ಲಿ ಹೋದರೆ ದಾರಿ ಆದರೆ ಸಿಗುತ್ತೆ ಮೇಲೆಗೆ ಹೋಗೋಕ್ಕೆ. ಇದು ನೆನ್ಪಿಟ್ಕೊಳ್ಳಿ.